ಅನ್ನದಾನ. ಆಧ್ಯಾತ್ಮಿಕ ಮಹಿಮೆಯಿಂದ ಪಾವನಗೊಂಡಿರುವ ನರಹರಿ ನಗರದಲ್ಲಿನ ಶ್ರೀ ನರಹರೀಶ್ವರ ದೇವಾಲಯದಲ್ಲಿ ಪ್ರತಿದಿನ ಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣಾ ಭಾವದಿಂದ ನಿತ್ಯ ಅನ್ನದಾನ ಸೇವೆ ನಡೆಯುತ್ತಿದೆ. ಅನ್ನದಾನವು ಶ್ರೇಷ್ಠವಾದ ಮಾನವ ಕುಲಕ್ಕೆ ಸಲ್ಲಿಸಬಹುದಾದ ಅತ್ಯುನ್ನತ ಸೇವೆಗಳಲ್ಲಿ ಅನ್ನದಾನವೂ ಒಂದು. ಇದು ಕೇವಲ ಹಸಿದ ಹೊಟ್ಟೆಯನ್ನು ತುಂಬುವುದು ಅಲ್ಲ, ಮನಸ್ಸಿಗೂ ತೃಪ್ತಿ ಮತ್ತು ಶಾಂತಿಯನ್ನು ನೀಡುತ್ತದೆ. ಆದ್ದರಿಂದಲೇ ಅನ್ನವೇ ಪರಬ್ರಹ್ಮ ಸ್ವರೂಪ ಎಂದು ಹೇಳಲಾಗಿದೆ. ಸದ್ಗುರುಗಳ ಹಾಗೂ ಪರಮೇಶ್ವರನ ಸ್ಮರಣೆಯಲ್ಲಿ ಅನ್ನದಾನವು ಮಾಡುವುದರಿಂದ ಪುಣ್ಯವು ವೃದ್ಧಿಯಾಗುತ್ತದೆ. ಸಮಾಜದಲ್ಲಿ ಪ್ರೀತಿ, ಕರುಣ ಮತ್ತು ಸಹೋದರತ್ವದ ಭಾವನೆಗಳು ಬೆಳೆಯುತ್ತವೆ. ಈ ಅನ್ನದಾನ ಸೇವೆಗೆ ಸ್ಫೂರ್ತಿಯೇ ಗುರುಮಾತೆ ಮಾತೃಶ್ರೀ ನಾಗವೇಣಮ್ಮನವರು. ಎಲ್ಲ ಭಕ್ತರ ಕಲ್ಯಾಣದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಅವರು ಹಸಿದವರಿಗೆ ಅನ್ನ ನೀಡುವುದನ್ನು ಜೀವನದ ಧ್ಯೇಯಗಳಲ್ಲಿ ಒಂದಾಗಿ ಕಂಡಿದ್ದರು. ಸಮಾಜ ಸೇವೆ ಮತ್ತು ಅನ್ನದಾನವು ಅವರ ಮಹತ್ತರ ದೃಷ್ಟಿಕೋನದ ಅವಿಭಾಜ್ಯ ಅಂಗವಾಗಿತ್ತು. ನರಹರಿ ನಗರದಲ್ಲಿ ನಡೆಯುವ ಈ ಪವಿತ್ರ ಸೇವೆಯಲ್ಲಿ ಎಲ್ಲ ಭಕ್ತರು ಮತ್ತು ಹಿತೈಷಿಗಳು ಭಾಗವಹಿಸಬೇಕೆಂದು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ನೀವು ಸ್ವತಃ ಬಂದು ಅನ್ನದಾನವನ್ನು ಪ್ರಾಯೋಜಿಸಿ ಅಥವಾ ಪ್ರಾರ್ಥನೆಯ ಮೂಲಕವೂ ಈ ಸೇವೆಯನ್ನು ಪಾಲ್ಗೊಳ್ಳಬಹುದು. ಶ್ರೀ ನರಹರೀಶ್ವರ, ಶ್ರೀ ನರಹರಿ ಸದ್ಗುರು, ಶ್ರೀ ಲಕ್ಷ್ಮೀ ನೃಸಿಂಹ ಸದ್ಗುರು, ಪರಮಪೂಜ್ಯ ಶ್ರೀ ಸಿಂಹಾದ್ರಿ ಸದ್ಗುರು ಹಾಗೂ ಮಾತೃಶ್ರೀ ನಾಗವೇಣಮ್ಮನವರ ಕೃಪಾಶೀರ್ವಾದಗಳು ಎಲ್ಲರಿಗೂ ಶಾಂತಿ, ರಕ್ಷಣೆ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಅಂದು ಸದ್ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ.